ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರ. ಇಷ್ಟು ದಿನ ನಮ್ಮ ಚಾನಲ್ನಲ್ಲಿ ಬರೀ ಮೂವಿ ಸ್ಟೋರೀಸ್ನ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತಿದ್ದೆ. ಆದರೆ ಇವತ್ತು ನಮ್ಮ ಇಂಡಿಯಾದಲ್ಲೇ ಫೇಮಸ್ ಪರ್ಸನಾಲಿಟಿಯಾದ ಕರ್ನಾಟಕದ ವಿಜಯ್ ಮಲ್ಯ ಅವರ ಸೈಡ್ ಸ್ಟೋರಿನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಈ ಪಾಡ್ಕಾಸ್ಟ್ ವಿಡಿಯೋ ನೋಡಿದ್ರಲ್ಲ ಹೇಳ್ತಿರೋದು ಒಂದೇ, ಈ ವಿಡಿಯೋ ಯಾವುದೇ ಮೂವಿಗೂ ಕಡಿಮೆ ಇಲ್ಲ ಅಂತ. ಯೂಟ್ಯೂಬರ್ ರಾಜ್ ಶಮಾನಿ ಮಾಡಿರುವ ಈ ವಿಜಯ್ ಮಲ್ಯ ಅವರ ಪಾಡ್ಕಾಸ್ಟ್ ವಿಡಿಯೋ ಇಡೀ ಭಾರತದಲ್ಲೇ ಸದ್ದು ಮಾಡ್ತಿದೆ. ತುಂಬಾ ವೈರಲ್ ಆಗ್ತಿರೋ ಕಂಟೆಂಟ್ ಇದು. ಹೋಲ್ ವಿಡಿಯೋ ಇಂಗ್ಲಿಷ್ ಅಲ್ಲಿ ಇದೆ. ಇಷ್ಟು ದಿನ ಹೇಗೆ ಬೇರೆ ಬೇರೆ ಭಾಷೆಯ ಸಿನಿಮಾಗಳನ್ನ ನಿಮಗೆ ಕನ್ನಡದಲ್ಲಿ ಅರ್ಥ ಮಾಡಿಸ್ತಿದ್ನೋ, ಅದೇ ತರ ಒಟ್ಟು 4 ಗಂಟೆ ಇರುವ ಈ ಪಾಡ್ಕಾಸ್ಟ್ ವಿಡಿಯೋನ ಪಾರ್ಟ್ ಬೈ ಪಾರ್ಟ್ ಮಾಡಿ ಕನ್ನಡದಲ್ಲಿ ನಿಮಗೆ ಟ್ರಾನ್ಸ್ಲೇಷನ್ ಕೊಡ್ತಿದ್ದೀನಿ. ಇದರಲ್ಲಿ ಹಲವಾರು ವಿಷಯಗಳನ್ನ ವಿಜಯ್ ಮಲ್ಯ ಮಾತಾಡಿದ್ದಾರೆ. ಪ್ರತಿಯೊಂದು ಟಾಪಿಕ್ ನು ಸಪರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ಅಂದ್ರೆ ವಿಜಯ್ ಮಲ್ಯ ಅವರ ಬಾಲ್ಯ ಹೇಗಿತ್ತು, ಹೇಗೆ ಬೆಳೆದ್ರು, ಮಧ್ಯ ಸಾಮ್ರಾಜ್ಯವನ್ನ ಹೇಗೆ ಕಟ್ಟಿದ್ರು, ಅವರ ತಂದೆ ಬಿಸ್ನೆಸ್ ಮಾಡೋ ಶೈಲಿಗೂ ವಿಜಯ್ ಮಲ್ಯ ಅವರು ಬಿಸ್ನೆಸ್ ಮಾಡೋ ಶೈಲಿಗೂ ಏನು ವ್ಯತ್ಯಾಸ ಇತ್ತು, ಕಿಂಗ್ ಫಿಶರ್ ಏರ್ಲೈನ್ ನ ಕಟ್ಟಿದ್ ಹೇಗೆ, ಅದು ಬಿದ್ದಿದ್ ಹೇಗೆ, ಒಟ್ಟಾರೆ ಅವರ ಜೀವನದ ಪ್ರತಿಯೊಂದು ಹಂತದ ಏಳು ಬೀಳುಗಳನ್ನ ಈ ವಿಡಿಯೋದಲ್ಲಿ ಮಾತಾಡಿದ್ದಾರೆ. ಅದನ್ನೆಲ್ಲ ನಾನು ನಿಮಗೆ ಕನ್ನಡದಲ್ಲಿ ಹೇಳ್ತೀನಿ. ಆದ್ರೆ ಈ ವಿಡಿಯೋದಲ್ಲಿ ವಿಜಯ್ ಮಲ್ಯ ಅವರನ್ನ ಸಮರ್ಥಿಸ್ಕೊಳ್ಳೋಕಾಗ್ಲಿ, ಬೆಂಬಲ ನೀಡೋಕಾಗ್ಲಿ, ಪರ ವಹಿಸ್ಕೊಳ್ಳೋದಕ್ಕಾಗ್ಲಿ ಯಾವ ಉದ್ದೇಶನೂ ಇಲ್ಲ. ಉದ್ದೇಶ ಒಂದೇ, ಇಡೀ ಇಂಡಿಯಾದಲ್ಲಿ ಮಾತಾಡ್ತಿರೋ ಆ ಒಂದು ವಿಡಿಯೋ ಬಗ್ಗೆ ಕನ್ನಡಿಗರಲ್ಲಿ ಯಾರಿಗಾದ್ರೂ ಅರ್ಥ ಆಗದೆ ಇದ್ರೆ ಅರ್ಥ ಮಾಡಿಸೋಣ ಅಂತ ಅಷ್ಟೇ. ಇಂಟರ್ವ್ಯೂ ಶುರುವಾದಾಗ ರಾಜ್ ಶಮಾನಿ ಅವರು ಹೇಳ್ತಾರೆ, ನಮ್ಮ ಪಾಡ್ಕಾಸ್ಟ್ ಗೆ ಸ್ವಾಗತ. ನೀವು ಇಂಟರ್ವ್ಯೂ ಕೊಡೋಕೆ ಒಪ್ಕೊಂಡಿರೋದಕ್ಕೆ ಧನ್ಯವಾದಗಳು. ನಿಮ್ಮನ್ನ ಇಂಟರ್ವ್ಯೂಗೆ ಕರೆದಿರುವ ಉದ್ದೇಶ ಒಂದೇ, ನನಗೆ ನಿಮ್ಮ ಸೈಡ್ ನ ಸ್ಟೋರಿನ ಕೇಳಬೇಕು ಅಂತ ಕುತೂಹಲ. ನಿಮ್ಮ ಬಗ್ಗೆ ತುಂಬಾನೇ ಕೇಳಿದ್ದೀವಿ, ಯಾವುದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ಗೊತ್ತಿಲ್ಲ. ನಿಮ್ಮ ಲೈಫ್ ಅಲ್ಲಿ ಏನ್ ನಡೆದಿದೆ ಅಂತ ನನಗೆ ಗೊತ್ತಿಲ್ಲ. ನನಗಷ್ಟೇ ಅಲ್ಲದೆ ನಮ್ಮ ಕೋಟ್ಯಾಂತರ ಭಾರತೀಯರಿಗೆ ನಿಮ್ಮ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ಇದೆ ಅಂತ ನಾನು ಭಾವಿಸಿದ್ದೀನಿ. ನೀವು ಇಂಡಿಯಾದಲ್ಲಿದ್ದಾಗ ತುಂಬಾನೇ ಸುದ್ದಿಯಲ್ಲಿ ಇರ್ತಿದ್ರಿ. ತುಂಬಾ ಜನ ನಿಮ್ಮ ಬಗ್ಗೆ ತುಂಬಾ ಕೇಳಿದ್ದಾರೆ. ಮತ್ತೆ ನಿಮ್ಮ ಬಗ್ಗೆ ಒಬ್ಬೊಬ್ಬರಿಗೂ ಒಂದೊಂದು ಅಭಿಪ್ರಾಯ ಇದೆ. ನಮಗೆ ನಿಮ್ಮನ್ನ ಸಂದರ್ಶನ ಮಾಡೋಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಮತ್ತೆ ನಿಮ್ಮ ಬಗ್ಗೆ ಇಷ್ಟ ಆದ ಒಂದು ವಿಷಯ ಅಂದ್ರೆ, ಇಲ್ಲಿ ಪಾಡ್ಕಾಸ್ಟ್ ಗೆ ಬಂದಾಗ ನಾನು ನೀವು ಯಾವುದೇ ಪ್ರಶ್ನೆ ಕೇಳಿದರೂ ಉತ್ತರ ಕೊಡಲು ರೆಡಿ ಇದ್ದೀನಿ ಅಂತ ಹೇಳಿದ್ರಿ. ಸಾಮಾನ್ಯವಾಗಿ ಎಲ್ಲರೂ ಅದಕ್ಕೆ ಅವಕಾಶ ಕೊಡಲ್ಲ, ಹಾಗಾಗಿ ತುಂಬಾ ಧನ್ಯವಾದಗಳು. ಈಗ ನನ್ನ ಮೊದಲನೇ ಪ್ರಶ್ನೆ, 9 ವರ್ಷಗಳ ನಂತರ ಸಂದರ್ಶನ ಕೊಡೋದಕ್ಕೆ ಕಾರಣ ಏನು? ಅಂದ್ರೆ ಈ 9 ವರ್ಷಗಳಲ್ಲಿ ಸಾವಿರಾರು ಜನ ನಿಮ್ಮನ್ನ ಸಂದರ್ಶನ ಮಾಡೋದಕ್ಕೆ ಕೇಳಿರ್ತಾರೆ, ಆದ್ರೆ ಯಾರಿಗೂ ನೀವು ಅವಕಾಶ ಕೊಟ್ಟಿಲ್ಲ. ಆದ್ರೆ 9 ವರ್ಷಗಳ ಬಳಿಕ ಇಂಟರ್ವ್ಯೂ ಕೊಡೋಕೆ ಒಪ್ಕೊಂಡಿದ್ದೀರಾ, ಅದು ನಮ್ಮ ಚಾನಲ್ಗೆ. ಯಾಕೆ ಸರ್? ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರೆ, ಕಳೆದ 9 ವರ್ಷಗಳಿಂದ ನನ್ನನ್ನ ಕೆಟ್ಟ ರೀತಿಯಲ್ಲಿ ಹಠ ಬಿಡದ ಭಂಡನಂತೆ ಇಂಡಿಯಾ ಮೀಡಿಯಾಗಳು ನನ್ನನ್ನ ತೋರಿಸಿದಾವೆ. ನನ್ನ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲದೆ ಸಲ್ಲದ ನೆಗೆಟಿವ್ ವಿಷಯಗಳನ್ನ ಸ್ಪ್ರೆಡ್ ಮಾಡಿದ್ದಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ, ಸಾರ್ವಜನಿಕರ ದೃಷ್ಟಿಯಲ್ಲಿ ನನ್ನ ಮರ್ಯಾದೆ ತೆಗೆದು ಅವರು ನನ್ನನ್ನ ವ್ಯಾವಹಾರಿಕವಾಗಿಯೂ ವೈಯಕ್ತಿಕವಾಗಿಯೂ ಕೆಟ್ಟ ಮಾತುಗಳಲ್ಲಿ ಬೈಕೊಂಡು ತಿರುಗಾಡುವಂತೆ ಮಾಡಿದ್ದಾರೆ. ತಮ್ಮ ನ್ಯೂಸ್ ಹೈಲೈಟ್ಸ್ ಗೆ ಏನು ಬೇಕಾದ್ರೂ ಮಾಡುವಂತಹ ಇಂಥ ಮೀಡಿಯಾಗಳ ಮುಂದೆ ನಾನು ಉತ್ತರ ಕೊಡಲು ಮುಂದಾಗದೆ ಮೌನ ವಹಿಸಿಬಿಟ್ಟೆ. ಈಗ ಸಮಯ ಬದಲಾಗಿದೆ. ಇತ್ತೀಚೆಗೆ ಅಮೆರಿಕದ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಇನಾಗ್ರೇಷನ್ ಅಲ್ಲಿ ವೈಟ್ ಹೌಸ್ ಇಂದ ಮೊದಲನೇ ಪ್ರೆಸ್ ಮೀಟ್ ಅನ್ನ ಕರೆದಿದ್ರು. ಆಗ ವೈಟ್ ಹೌಸ್ ಸೆಕ್ರೆಟರಿ ಹೇಳಿದ್ರು, ಮೊದಲನೇ ಬಾರಿಗೆ ಕೆಲವು ಸೀಟ್ಗಳನ್ನ ಸೋಷಿಯಲ್ ಮೀಡಿಯಾನ ರೆಪ್ರೆಸೆಂಟ್ ಮಾಡೋರ್ಗೆ ರಿಸರ್ವ್ ಮಾಡಿದೀವಿ ಅಂತ. ಅಲ್ಲಿವರೆಗೂ ಪಾಡ್ಕಾಸ್ಟ್ ಅಂತ ಒಂದು ಪ್ರೋಗ್ರಾಮ್ ಇದೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಆಗ ನಾನು ಪಾಡ್ಕಾಸ್ಟ್ ಅಂದ್ರೆ ಏನು ಅಂತ ಹುಡುಕಾಡಿ ನೋಡಿದೆ. ನೀವು ನನಗೆ ಅಪ್ರೋಚ್ ಮಾಡಿದ್ರೆ ಮತ್ತೆ ಇದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರಿ. ಆಗ ನನಗೆ ಎಕ್ಸೈಟ್ಮೆಂಟ್ ಬಂತು. ಯಾಕಂದ್ರೆ ಈಗ ನನಗೆ ಬರೀ ನೀವು ಕೇಳುವ ಪ್ರಶ್ನೆಗಳಿಗೆ ಅಷ್ಟೇ ಉತ್ತರ ಕೊಡೋದಲ್ಲದೆ, ನನ್ನ ಅಂತರಂಗದಲ್ಲಿರುವ ವಿಷಯಗಳು ಮತ್ತೆ ಯಾವುದರ ಸತ್ಯಾಸತ್ಯತೆಯನ್ನ ಇಲ್ಲಿಯವರೆಗೂ ಈ ಮೀಡಿಯಾದವರು, ಅದರಲ್ಲೂ ಪಾರಂಪರಿಕ ಭಾರತದ ಮೀಡಿಯಾದವರು ತಿಳ್ಕೊಳ್ಳದೆ ಪಬ್ಲಿಷ್ ಮಾಡಿದ್ದಾರೋ ಅವೆಲ್ಲದರ ಬಗ್ಗೆ ಹೇಳ್ಕೊಡುವ ಒಂದು ಅವಕಾಶ ಸಿಕ್ಕಿದೆ ಅಂತ ಅನಿಸ್ತು. ಅದಕ್ಕಾಗಿ ನಾನು ನಿಮ್ಮ ಪಾಡ್ಕಾಸ್ಟ್ ಪ್ರೋಗ್ರಾಮ್ಗೆ ಒಪ್ಕೊಂಡು ಬಂದೆ. ನಿಮ್ಮ ಅಭಿಪ್ರಾಯವನ್ನ ಯಾರು ತಿಳ್ಕೊಳ್ಳೋಕೆ ಮುಂದೆ ಬಂದಿಲ್ಲ ಅಂತ ನಿಮ್ಗೆ ಯಾಕೆ ಅನ್ಸುತ್ತೆ? ಇದೊಂಥರ ವಿಚಿತ್ರ. ಇಂಡಿಯಾದಲ್ಲಿ ಸಾರ್ವಜನಿಕರಲ್ಲಿ ಅಭಿಪ್ರಾಯಗಳು ಮೀಡಿಯಾದವರಿಂದ ತುಂಬಾ ಪ್ರಭಾವಕ್ಕೊಳಗಾಗಿ, ಅಂದ್ರೆ ಇನ್ಫ್ಲೂಯೆನ್ಸ್ ಆಗಿ ಸಾರ್ವಜನಿಕರಲ್ಲಿ ವೇಗವಾಗಿ ಅಭಿಪ್ರಾಯಗಳು ಫಾರ್ಮೇಶನ್ ಆಗ್ತವೆ. ನನಗೆ ಈಗಲೂ ನೆನಪಿದೆ, 2016ರಲ್ಲಿ ಒಬ್ಬ ಮೀಡಿಯಾ ಆಂಕರ್ ಸೆನ್ಸೇಷನಲ್ ನ್ಯೂಸ್ ಅನ್ನೋ ಹೆಡ್ಡಿಂಗ್ ಅಲ್ಲಿ ನನ್ನ ಫೋಟೋನ ಇಟ್ಕೊಂಡು ಅದಕ್ಕೆ ಖೈದಿ ಡ್ರೆಸ್ ನ ಕೂರಿಸಿ ಜೋರಾಗಿ ಕಿರುಚುತ್ತಾ ಅರ್ಚುತ್ತಾ, ಹೇ ವಿಜಯ್ ಮಲ್ಯ, ನಾನು ನಿನ್ನ ಜೈಲಲ್ಲಿ ಕೈದಿಯ ಬಟ್ಟೆಯಲ್ಲಿ ನೋಡ್ಬೇಕು, ನೀನು ಜೈಲಿನ ಊಟ ತಿನ್ನೋದನ್ನ ನೋಡ್ಬೇಕು ಅಂತ ಕೂಗಾಡ್ತಿದ್ರು. ಯಾತಕ್ಕೋಸ್ಕರ ನಾನು ಜೈಲಿಗೆ ಹೋಗ್ಬೇಕು? ಹಾಗೆ ಮುಂದುವರೆದು ನನ್ನನ್ನ ಕಳ್ಳ, ದುಡ್ಡು ತೆಗೆದುಕೊಂಡು ಓಡ್ ಹೋದ ಅಂತೆಲ್ಲ ಅಂದ್ರು. ಯಾವ ದುಡ್ಡು, ಯಾವ ದರೋಡೆ? ಯಾರು ಕೂಡ ಒಂದು ಕ್ಷಣನೂ ಯೋಚನೆ ಮಾಡ್ಲಿಲ್ಲ. ಈ ರೀತಿ ಸುಳ್ಳು ಸುದ್ದಿಗಳನ್ನ, ಸುಳ್ಳು ಹೇಳಿಕೆಗಳನ್ನ ಹರಡೋದು ತುಂಬಾ ಸುಲಭ. ನಾನು ನಿಮ್ಮ ಇಂಟರ್ವ್ಯೂಗೆ ಬರೋಕೆ ಇನ್ನೊಂದು ಕಾರಣ ಏನಂದ್ರೆ, ಇತ್ತೀಚೆಗೆ ಇಂಡಿಯನ್ ಗವರ್ಮೆಂಟ್ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅವರು ಆನ್ಯುವಲ್ ರಿಪೋರ್ಟ್ ಅಲ್ಲಿ 14,100 ಕೋಟಿ ಹಣನ ನನ್ನಿಂದ ರಿಕವರಿ ಆಗಿದೆ ಅಂತ ಪಾರ್ಲಿಮೆಂಟ್ ಅಲ್ಲಿ ಹಣಕಾಸಿನ ಸಚಿವೆ ವರದಿ ನೀಡಿದ್ದಾರೆ. ಆದ್ರೆ ಈ ಮೀಡಿಯಾಗಳು ಅದನ್ನ ಹೈಲೈಟ್ ಮಾಡಲ್ಲ. ಯಾಕಂದ್ರೆ ಆ ವರದಿಯನ್ನ ತಿರ್ಚೋಕಾಗಲ್ಲ. ಸಾಲ ವಸೂಲಾತಿ
ನ್ಯಾಯಮಂಡಳಿ ಒಂದು ಜಡ್ಜ್ಮೆಂಟ್ ನೀಡಿದ್ದಾರೆ. ಅದರಲ್ಲಿ 4,999 ಕೋಟಿ ಪಡೆದಿರುವ ಕಿಂಗ್ ಫಿಶರ್ ಏರ್ಲೈನ್ಸ್ ವಿಜಯ್ ಮಲ್ಯ ಇಂದಲ್ಲ, ಕಿಂಗ್ ಫಿಶರ್ ಏರ್ಲೈನ್ಸ್ ಇಂದ ಪಡೆದಿರುವ 4,999 ಕೋಟಿ ಪ್ಲಸ್ 1,203 ಕೋಟಿ ಬಡ್ಡಿ ಅನ್ವಯವಿಲ್ಲದ ಯಾವ ಬಡ್ಡಿ ಹಣವನ್ನ ತೆಗೆದುಕೊಳ್ತೀವಿ ಅಂತ ಬ್ಯಾಂಕ್ಗಳು ಮೆನ್ಷನ್ ಮಾಡಿಲ್ವೋ ಆ ಹಣವನ್ನ ಸೇರಿಸಿ ಒಟ್ಟು 6,203 ಕೋಟಿ. ಇಷ್ಟು ಹಣಕ್ಕೆ ನಾನು ಬರೀ ಒಬ್ಬ ಗ್ಯಾರಂಟರ್ ಅಷ್ಟೇ. ಆದ್ರೆ ಇಂಡಿಯನ್ ಗವರ್ಮೆಂಟ್ 14,100 ಕೋಟಿ ಮೌಲ್ಯವನ್ನು ವಸೂಲಿ ಮಾಡಿದ್ದೀವಿ ಅಂತ ಕ್ಲೈಮ್ ಮಾಡಿದ್ದಾರೆ. ನಾನು ಕಳ್ಳತನ ಮಾಡಿರೋದಾದ್ರೆ, ಬ್ಯಾಂಕ್ಗಳಿಗೆ ಮೋಸ ಮಾಡಿ ಓಡಿ ಹೋಗಿರೋದಾದ್ರೆ, ಈಗ 14,100 ಕೋಟಿ ಹಣವನ್ನ ವಸೂಲಿ ಮಾಡಿದ್ದೀವಿ ಅಂತ ಹೇಳ್ತಿರೋ ಭಾರತ ಸರ್ಕಾರಕ್ಕೆ ನಾನು ಪ್ರಶ್ನೆ ಕೇಳಬೇಕಾಗಿದೆ. ಇಲ್ಲಿವರೆಗೂ ಎಷ್ಟು ಹಣ, ಎಷ್ಟು ಮೌಲ್ಯ ರಿಕವರಿ ಆಗಿದೆ ಅನ್ನೋದನ್ನ ಅಫಿಷಿಯಲ್ ಆಗಿ ನನ್ನ ವಿಷಯದಲ್ಲಿ ತಮಗೆ ಇಷ್ಟ ಬಂದ ಹಾಗೆ ಬರ್ಕೊಂಡ ಬೇಕಾಬಿಟ್ಟಿ ಅಪಪ್ರಚಾರ ಮಾಡಿದ ಮೀಡಿಯಾಗಳು ಎಲ್ಲೂ ಪಬ್ಲಿಷ್ ಮಾಡಿಲ್ಲ. ನೀವು ನನ್ನ ಮೇಲೆ ತಪ್ಪು ಆರೋಪಗಳನ್ನ ಮಾಡಿದ್ದಾರೆ ಅಂತ ಹೇಳ್ತಿರೋದ್ರಿಂದ ಈಗ ನಾವು ನಿಮ್ಮ ಕಥೆಯನ್ನ ನಿಮ್ಮ ಬಾಲ್ಯದ ಜೀವನದಿಂದ ಕೇಳೋಣ. ಎಲ್ಲವನ್ನು ಮೊದಲಿನಿಂದ ಮಾತಾಡೋಣ. ಎಲ್ಲೆಲ್ಲಿ ನಿಮ್ಮನ್ನ ಜನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನೀವು ಹೇಳಿ. ನಾನು ನಿಮ್ಮ ಬಗ್ಗೆ ರಿಸರ್ಚ್ ಮಾಡಿದಾಗ ನಿಮ್ಮ ಬಗ್ಗೆ ತುಂಬಾ ವಿಷಯಗಳನ್ನು ತಿಳ್ಕೊಂಡೆ. ನಿಮಗೆ ಅಭ್ಯಂತರ ಇಲ್ಲ ಅಂದ್ರೆ ನಾನು ನಿಮಗೆ ಅಲ್ಲಲ್ಲೇ ಕೌಂಟರ್ ಕೊಡ್ತೀನಿ. ಖಂಡಿತ ಎಲ್ಲವನ್ನ ಹೇಳ್ತೀನಿ. ನೀವು ನನಗೆ ಕೌಂಟರ್ ಕೊಡೋದು ನನಗೆ ಯಾವ ಅಭ್ಯಂತರವೂ ಇಲ್ಲ. ಆರಾಮಾಗಿ ಓಪನ್ ಆಗಿ ಕೇಳಿ, ಚರ್ಚೆ ಆಗಲಿ. ನನ್ನ ಉತ್ತರಗಳ ಮೇಲೆ ನಿಮ್ಮ ಎಂತ ಪ್ರಶ್ನೆ ಇದ್ರು, ಟಾಂಟ್ ಮಾಡಿದ್ರು, ನಾನು ಅದನ್ನ ಸ್ವೀಕರಿಸಿ ಅದಕ್ಕೆ ಉತ್ತರ ಕೊಡ್ತೀನಿ. ನನ್ನ ಸ್ಥಾನದಲ್ಲಿ ನನಗಿರುವ ಜವಾಬ್ದಾರಿ ನಿಮ್ಮ ಬಗ್ಗೆ ಇರುವ ಊಹಾಪೋಹಗಳ ಒಂದು ಕಡೆಯ ಕಥೆಗಳನ್ನ ಕೇಳಿದ್ದೀವಿ. ಸೊ ನೀವು ನಮಗೆ ನಿಮ್ಮ ಕಡೆಯ ಕಥೆಗಳನ್ನ ಹೇಳಿದ್ರೆ ಸರಿ ತಪ್ಪು ಯಾವುದು ಅಂತ ಜನಗಳು ಡಿಸೈಡ್ ಮಾಡ್ಲಿ. ಖಂಡಿತ ಸರಿ. ಹಾಗಿದ್ರೆ ನಿಮ್ಮ ಬಾಲ್ಯದ ಬಗ್ಗೆ ಕೇಳುವ ಮುಂಚೆ ಒಂದು ಪ್ರಶ್ನೆ. ನಿಮಗೆ ಯಾವುದಾದ್ರ ಬಗ್ಗೆ ಆದ್ರೂ ವಿಷಾದ ಅಂದ್ರೆ ಪಶ್ಚಾತ್ತಾಪ ಇದೆಯಾ? ನನಗೆ ಒಂದು ವಿಷಯದ ಬಗ್ಗೆ ಪಶ್ಚಾತ್ತಾಪ ಇದೆ. ನಾನು ಅಷ್ಟು ಪರಿಶ್ರಮವನ್ನ ಹಾಕಿ ನನ್ನ ಕಂಪನಿಯ ಬಿಸ್ನೆಸ್ ನ ಮೌಲ್ಯನ ಹಲವಾರು ರೀತಿಯಲ್ಲಿ ಎತ್ತಿ ಹಿಡಿದು ಭಾರತದ ಸರ್ಕಾರ ಮತ್ತು ಮೀಡಿಯಾ ನನ್ನ ಹೀರೋ ಇಂದ ಝೀರೋ ಮಾಡ್ಬಿಟ್ಟು, ಇದು ಒಂಥರ ದುರಂತ. ಆದ್ರೂ ಅದನ್ನೆಲ್ಲ ಹೊಟ್ಟೆಗೆ ಹಾಕೊಂಡು ನಾನು ಬದುಕಲೇಬೇಕು. ಝೀರೋ ಇಂದ ಹೀರೋ. ಮೊದಲು ನೀವು ಹೇಗೆ ಹೀರೋ ಆದ್ರಿ ಅದನ್ನ ಮಾತಾಡೋಣ, ನಂತರ ಝೀರೋದ ಕತೆಗೆ ಬರೋಣ. ಬಿಲಿಯನೇರ್ ಆಗುವ ಮೊದಲು, ವಿವಾದಗಳಿಗೆ ಸಿಲುಕುವ ಮೊದಲು, ಆ ವಿಜೃಂಭಣೆಯ ಬದುಕು ದಿವಾಳಿ ಆಗುವ ಮೊದಲು ವಿಜಯ್ ಮಲ್ಯ ಏನಾಗಿದ್ರು? ನೀವು ಎಲ್ಲಿ ಹುಟ್ಟಿದ್ರಿ, ಎಲ್ಲಿ ಬೆಳೆದ್ರಿ, ನಿಮ್ಮ ಬಾಲ್ಯ ಹೇಗಿತ್ತು, ಎಲ್ಲವನ್ನ ತಿಳಿಸಿ. ಹುಟ್ಟಿದ್ದು ಕೋಲ್ಕತ್ತಾದಲ್ಲಿ, ನಂತರ ಬೆಂಗಳೂರಿಗೆ ಶಿಫ್ಟ್ ಆದೆ. ಮತ್ತೆ ಕೋಲ್ಕತ್ತಾದಲ್ಲಿ ಸ್ಕೂಲು ಕಾಲೇಜಿನ ವಿದ್ಯಾಭ್ಯಾಸ ಪಡೆದೆ. ನಮ್ಮ ತಂದೆ ನನ್ನ ಬೆಳೆಸಿದ್ದು ತುಂಬಾ ಸ್ಟ್ರಿಕ್ಟ್, ಅಂದ್ರೆ ಕಟ್ಟುನಿಟ್ಟಾದ ವಾತಾವರಣದಲ್ಲಿ. ನಿಮ್ಮ ತಂದೆ ನಿಮ್ಮನ್ನ ಎಷ್ಟು ಸ್ಟ್ರಿಕ್ಟ್ ಆಗಿ ಬೆಳೆಸಿದ್ರು ಎಂದು ಹೇಳುವ ಒಂದು ಇನ್ಸಿಡೆಂಟ್ ಅನ್ನ ಹೇಳ್ತೀರಾ? ನಾನು ಸ್ಕೂಲಲ್ಲಿ 9ನೇ ತರಗತಿಯಲ್ಲಿ ಓದ್ತಿದ್ದಾಗ ನಾನು ಒಳ್ಳೆಯ ಮಾರ್ಕ್ಸ್ ಗಳನ್ನ ತೆಗಿತಿರ್ಲಿಲ್ಲ. ಯಾಕಂದ್ರೆ ನನಗೆ ಜಾಸ್ತಿ ಕ್ರೀಡೆಯಲ್ಲಿ ಮತ್ತೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಆಸಕ್ತಿ ಇತ್ತು. ನಾನು ಸರಿಯಾಗಿ ನನ್ನ ಸ್ಟಡೀಸ್ ಮತ್ತೆ ಮಾರ್ಕ್ ಶೀಟ್ ಕಡೆ ಗಮನ ಕೊಡ್ತಿರ್ಲಿಲ್ಲ. ನಮ್ಮ ತಂದೆ ತುಂಬಾನೇ ಇಂಟೆಲಿಜೆಂಟ್ ವ್ಯಕ್ತಿ. ಅವರು ಓದೋದ್ರಲ್ಲಿ ತುಂಬಾನೇ ಮುಂದೆ ಇದ್ರು. ಹಾಗಾಗಿ ನಾನು ಹಾಗೆ ಇರ್ಬೇಕಂತ ನಿರೀಕ್ಷೆ ಇಟ್ಕೊಂಡಿದ್ರು. ಒಂದ್ ದಿನ ನನ್ನ ತಂದೆ ಹೇಳಿದ್ರು, ನೀನು ಸರಿಯಾಗಿ ಎಜುಕೇಶನ್ ಮಾಡದಿದ್ರೆ ನನ್ನ ಶೂ ಒಳಗಡೆ ನಿನ್ನ ಕಾಲು ಹಿಡ್ಸಲ್ಲ. ಅಂದ್ರೆ ಅವರ ತಂದೆಗೆ ಇರುವ ಜವಾಬ್ದಾರಿಗಳು ದೊಡ್ಡದು, ಇವರು ಅದಕ್ಕೆ ಸಮರ್ಥ ಇಲ್ಲ ಅಂದ್ರೆ ಆ ಶೂ ಲೂಸ್ ಆಗುತ್ತೆ ಅಂತ. ಅಂದ್ರೆ ಆ ಜವಾಬ್ದಾರಿಗಳನ್ನ ಪೂರೈಸಕ್ಕಾಗಲ್ಲ ಅಂತ. ಅಂದಾಗೆ ನಾನು ಶೂ ಅಂತ ಯಾಕೆ ಹೇಳಿದೆ ಅಂದ್ರೆ, ನಮ್ಮ ದೇಶದಲ್ಲಿ ನಮ್ಮ ಬಿಸ್ನೆಸ್ ಏನಾದ್ರೂ ಫೇಲ್ ಆಗಿ ಸರ್ಕಾರ ನಮ್ಮ ಹತ್ರ ಎಲ್ಲವನ್ನ ಕಿತ್ಕೊಂಡು ಬರ್ಬಾದ್ ಮಾಡಿದ್ರೆ ನಿನಗೆ ಕೊಡೋಕೆ ಉಳಿಯೋದು ಕೇವಲ ನೀನು ಪಡೆದ ಎಜುಕೇಶನ್ ಮಾತ್ರ. ಹಾಗಾಗಿ ಎಜುಕೇಶನ್ ನ ಸೀರಿಯಸ್ ಆಗಿ ತಗೋ ಅಂತ ಹೇಳಿದ್ರು. ಆ ಮಾತು ನನ್ನ ಮನಸ್ಸಿನ ಮೇಲೆ ತುಂಬಾ ಪ್ರಭಾವ ಬೀರುತ್ತು. ನಂತರ 9, 10, 11ನೇ ತರಗತಿಗಳಲ್ಲಿ ನಾನು ಕ್ಲಾಸ್ ಅಲ್ಲಿ ಟಾಪ್ 3 ಅಲ್ಲಿ ಬಂದೆ. ನಮ್ಮ ತಂದೆಯ ನಂಬಿಕೆಗೆ ಪಾತ್ರ ಆಗಿದ್ದಕ್ಕೆ ನನಗೆ ಖುಷಿ ಇದೆ. ನೀವು ಬಾಲ್ಯದಲ್ಲಿ ಎಂದಾದ್ರೂ ತಪ್ಪು ಹಾದಿ ಹಿಡಿದಿದ್ರಾ? ಖಂಡಿತ ನಾನು ಬಾಲ್ಯದಲ್ಲಿ ಕೆಟ್ಟ ಹುಡುಗ ಆಗಿರ್ಲಿಲ್ಲ. ನಿಜವಾಗ್ಲು ನಿಮ್ಮ ಹತ್ರ ಫ್ಯಾನ್ಸಿ ಟಾಯ್ಸ್ ಎಲ್ಲವೂ ಇದ್ವು. ನನ್ನ ಹತ್ರ ಯಾವ ಫ್ಯಾನ್ಸಿ ಟಾಯ್ಸ್ ಇರ್ಲಿಲ್ಲ. ಅದೆಲ್ಲ ಸುಳ್ಳು ಊಹಾಪೋಹಗಳಷ್ಟೇ. ನಾನು ಕಾಲೇಜಲ್ಲಿ BCom ಮಾಡ್ತಿರುವಾಗ ನನ್ನ ತಂದೆ ಕ್ಲಿಯರ್ ಆಗಿ ಹೇಳಿದ್ರು, ನೀನು ಕಾಲೇಜ್ಗೆ ಬೆಳಿಗ್ಗೆ 6 ಗಂಟೆಗೆ ಹೋಗಿ 10:30 ಅಷ್ಟರಲ್ಲಿ ಕಾಲೇಜ್ ಮುಗಿಸಿ ನಂತರ ಸಂಜೆವರೆಗೂ ಆಫೀಸಲ್ಲಿ ಮ್ಯಾನೇಜ್ಮೆಂಟ್ ಟ್ರೈನಿ ಆಗಿ ವರ್ಕ್ ಮಾಡು ಅಂತ. ಆಗ ನನಗೆ ತಿಂಗಳಿಗೆ 400 ರೂಪಾಯಿ ಖರ್ಚಿಗೆ ಕೊಡ್ತಿದ್ರು. ಕಾಲೇಜ್ ಮುಗಿಯೋವರೆಗೂ ತಿಂಗಳಿಗೆ 400 ರೂಪಾಯಿ ಮೇಲೆ 1 ರೂಪಾಯಿ ಕೊಡ್ತಿರ್ಲಿಲ್ಲ. ಹಾಗಿದ್ರೆ ನಿಮ್ಮ ಬಗ್ಗೆ ಇರುವ ಈ ಕಥೆಗಳು ಅಂದ್ರೆ ಕಾಲೇಜ್ಗೆ ಫ್ಯಾನ್ಸಿ ಕಾರ್ಗಳಲ್ಲಿ ಹೋಗ್ತಿದ್ದು, ಅವುಗಳ ಸೈಲೆನ್ಸರ್ ಆಲ್ಟ್ರೇಷನ್ ಮಾಡಿಸಿ ಇಂಜಿನ್ ಜಾಸ್ತಿ ಸೌಂಡ್ ಮಾಡೋ ಹಾಗೆ ಶೋ ಆಫ್ ಮಾಡ್ಕೊಂಡು ಚಿಲ್ ಮಾಡ್ತಿದ್ರೆ ಅನ್ನೋದೆಲ್ಲ ಸುಳ್ಳ? ನಾನು ಯಾವತ್ತೂ ಶೋ ಆಫ್ ಮಾಡ್ತಿರ್ಲಿಲ್ಲ. ನನ್ನ ಹತ್ರ ಇದ್ದ ಫ್ಯಾನ್ಸಿ ಕಾರ್ಸ್ ಎಲ್ಲವೂ ಸೆಕೆಂಡ್ ಹ್ಯಾಂಡ್ ಸ್ಟ್ಯಾಂಡರ್ಡ್ ಹೆರಾಲ್ಡ್. ಹಾಗಿದ್ರೆ ಆ ಕಥೆಗಳೆಲ್ಲ ಎಲ್ಲಿಂದ ಬಂದವು? ನನಗದು ಗೊತ್ತಿಲ್ಲ. ಜನರ ಊಹಾಪೋಹಗಳು, ಜನರ ತಪ್ಪಾದ ಗ್ರಹಿಕೆಗಳು. ಹಾಗಾಗಿ ಆ ತಪ್ಪಾದ ಗ್ರಹಿಕೆಗಳನ್ನೆಲ್ಲ ಸರಿ ಮಾಡಬೇಕು. ಹಾಗಾದ್ರೆ ನಿಮ್ಮ ಪ್ರಕಾರ ನಿಮ್ಮ ಹತ್ರ ರಿಮೋಟ್ ಕಂಟ್ರೋಲ್ ಕಾರ್ಸ್, ಫ್ಯಾನ್ಸಿ ಟಾಯ್ಸ್, ಜೋರಾಗಿ ಸೌಂಡ್ ಮಾಡುವ ಫ್ಯಾನ್ಸಿ ಕಾರ್ಸ್ ಇದ್ದಿದ್ದಲ್ವ ಸುಳ್ಳ? ಹಾಗಲ್ಲ, ನನ್ನ ಹತ್ರ ಸೈಲೆನ್ಸರ್ ಟ್ಯಾಂಪರಿಂಗ್ ಮಾಡಿರುವ ಕಾರುಗಳಿದ್ವು. ಯಾಕಂದ್ರೆ ನನಗೆ ಯಾವಾಗಲೂ ವೇಗವಾಗಿ ಹೋಗುವ ಕಾರ್ಗಳು, ಮೋಟಾರ್ ರೇಸಿಂಗ್ ಅಂದ್ರೆ ನನಗೆ ತುಂಬಾ ಇಷ್ಟ. ಆದ್ರೆ ಹಳೆಯ ಹೆರಾಲ್ಡ್ ಕಾರ್ಸ್ ನ ಮಾಡಿಫೈ ಮಾಡ್ತಿದ್ದೆ ಅಷ್ಟೇ. ನೀವು ಚಿಕ್ಕ ವಯಸ್ಸಲ್ಲಿ ಹೇಗಿದ್ರಿ? ಅಂದ್ರೆ ಕಾನ್ಫಿಡೆಂಟ್ ಆಗಿದ್ರಾ ಅಥವಾ ಆರೋಗ್ಯಾಂಟ್ ಅಂದ್ರೆ ಅಹಂಕಾರಿ ಆಗಿದ್ರಾ?
ಅದೆಲ್ಲ ನೋಡುವವರ ದೃಷ್ಟಿಕೋನಕ್ಕೆ ಬಿಟ್ಟಿದ್ದು. ನಿಮ್ಮ ಪ್ರಕಾರದಲ್ಲಿ ಅಹಂಕಾರದ ಅರ್ಥ ಬೇರೆ, ನನ್ನ ಪ್ರಕಾರದ ಅಹಂಕಾರದ ಅರ್ಥ ಬೇರೆ. ಆದ್ರೆ ಒಂದು ಹೇಳ್ತೀನಿ, ನಾನು ಯಾವಾಗಲೂ ತುಂಬಾ ಆತ್ಮವಿಶ್ವಾಸದಿಂದ ಇರ್ತಿದ್ದೆ. ಯಾವಾಗ ನನ್ನ ಯೂನಿವರ್ಸಿಟಿಗಳಲ್ಲಿ, ಎಜುಕೇಶನ್ ಇನ್ಸ್ಟಿಟ್ಯೂಟ್ ಗಳಲ್ಲಿ ಸ್ಪೀಚ್ ಮಾಡೋದಕ್ಕೆ ಕರೆತಿದ್ರೋ ಅವಾಗೆಲ್ಲ ನಾನು ಯಂಗ್ಸ್ಟರ್ಸ್ಗೆ ಒಂದು ಹೇಳ್ತಿದ್ದೆ, ನೀವು ಜೀವನದಲ್ಲಿ ಯಾವಾಗಲೂ ಆತ್ಮವಿಶ್ವಾಸದಿಂದ ಇರಬೇಕು. ಯಾಕಂದ್ರೆ ಆತ್ಮವಿಶ್ವಾಸ ಮಾತ್ರ ನಿಮ್ಮಲ್ಲಿರುವ ಬೆಸ್ಟ್ ವರ್ಷನ್ ಅನ್ನ ಆಚೆ ತರುತ್ತೆ. ಯುವ ಜನತೆಯನ್ನ ಸಬಲೀಕರಣಗೊಳಿಸೋದ್ರಲ್ಲಿ ನಾನು ಯಾವಾಗಲೂ ಆಸಕ್ತಿ ತೋರ್ತಿದ್ದೆ. ಆದ್ರೆ ಚಿಕ್ಕವರಿದ್ದಾಗ ಯಾವಾಗಲೂ ಅದು ವರ್ಕ್ ಆಗ್ತಿರಲ್ಲ. ಮಕ್ಕಳಲ್ಲಿ ಹಲವು ಅಭದ್ರತೆಯ ಯೋಚನೆಗಳು ಬರ್ತಿರ್ತವೆ. ಯಾವಾಗಲೂ ಕಾನ್ಫಿಡೆಂಟ್ ಆಗಿ ಇರೋಕ್ಕಾಗಲ್ಲ. ನಿಮ್ಮ ಬಾಲ್ಯದಲ್ಲಿ ನಿಮಗೆ ಯಾವಾಗಾದ್ರೂ ಅಭದ್ರತೆ ಕಾಡಿದ್ದು ಉಂಟಾ? ನನಗೆ ಆ ರೀತಿ ಭಯ ಕಾಡಿದ್ದು ಯಾವಾಗಲೂ ಎಕ್ಸಾಮ್ ರಿಸಲ್ಟ್ಸ್ ಹತ್ರ ಬಂದಾಗ. ನಮ್ಮ ಅಪ್ಪ ರಿಸಲ್ಟ್ಸ್ ನೋಡಿ ಏನ್ ಹೇಳ್ತಾರೋ ಅನ್ನೋ ವಿಷಯದಲ್ಲಿ ಮಾತ್ರ. ಅದು ಬಿಟ್ರೆ ನನ್ನ ಜೀವನ ನಾರ್ಮಲ್ ಆಗಿ ಸಿಂಪಲ್ ಆಗಿರ್ತಿತ್ತು. ಒಳ್ಳೆಯ ಸ್ಕೂಲ್ ಫ್ರೆಂಡ್ಸ್, ಕಾಲೇಜ್ ಫ್ರೆಂಡ್ಸ್ ಇದ್ರು, ಎಲ್ಲ ನಾರ್ಮಲ್ ಆಗಿ ಇತ್ತು. ಆದ್ರೆ ನಾನು ಕೆಲಸ ಮಾಡೋ ಜಾಗದಲ್ಲಿ ತುಂಬಾ ಸ್ಟ್ರಿಕ್ಟ್ ಆದ ಸೂಪರ್ವೈಸರ್ಸ್ ಇದ್ರು. ಅವರಿಗೆ ನಮ್ಮ ತಂದೆ ನನ್ನಿಂದ ಕೆಲಸ ತೆಗೆಸಲು ಸ್ಟ್ರಿಕ್ಟ್ ಆಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು. ಅವರು ನನ್ನ ಕೈಲಿ ತುಂಬಾ ಕೆಲಸ ಮಾಡಿಸ್ತಿದ್ರು. ಆಗ ನನಗೆ ಸಂತೋಷ ಇರಲಿಲ್ಲ. ನೀವು ಬಾಲ್ಯದಲ್ಲಿ ಯಾವಾಗಾದ್ರೂ ಒಂದು ದಿನ ನಾನು ಪವರ್ಫುಲ್ ಮತ್ತು ಶ್ರೀಮಂತ ವ್ಯಕ್ತಿಯಾಗಿ ಬೆಳಿತೀನಿ ಅಂತ ಅಂದ್ಕೊಂಡಿದ್ರ? ಖಂಡಿತ ಇಲ್ಲ. ನಾನು ಹೇಗೆ ಆ ರೀತಿ ಮುಂಚೆನೆ ಎಲ್ಲವನ್ನ ಅನ್ಕೊಳಕಾಗತ್ತೆ? ನಮ್ಮ ತಂದೆ 24 ಗಂಟೆ ಕೆಲಸ ಮಾಡ್ತಿದ್ರು. ಮತ್ತೆ ನಾನು ಅರ್ಹತೆಯನ್ನ ಗಳಿಸಿದ್ರೆ ಮಾತ್ರ ನಿನಗೆ ನನ್ನ ಬಿಸ್ನೆಸ್ ವಹಿಸ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಹೇಗೆ ಮುಂಚೆನೆ ಎಲ್ಲವನ್ನ ಅಂದ್ಕೊಳಕಾಗತ್ತೆ? ಆದ್ರೆ ನಿಮ್ಮ ತಂದೆಯವರು ಆಗರ್ಭ ಶ್ರೀಮಂತರು. ಆ ಟೈಮಲ್ಲಿ ಕೆಲವು ಆಗರ್ಭ ಶ್ರೀಮಂತರಿದ್ರು. ನೀವು ಅಂದ್ಕೊಳ್ಬಹುದಿತ್ತಲ್ವಾ, ಪಾರಂಪರಿಕವಾಗಿ ಇಷ್ಟು ಆಸ್ತಿ ಇದೆ, ನಾನು ಮುಂದೆ ನನ್ನ ತಂದೆಗಿಂತಲೂ ದೊಡ್ಡದಾಗಿ ಬೆಳಿಬಹುದು, ಅಥವಾ ತಂದೆ ಬೆಳೆಸಿರೋದನ್ನ ಉಳಿಸ್ಕೊಂಡು ಹೋಗಬಹುದು ಅಂತ ಯೋಚಿಸ್ಲಿಲ್ವಾ? ಆ ಸಮಯದಲ್ಲಿ ನನಗೆ ಅಂತಹ ಆಕಾಂಕ್ಷೆಗಳೇನಿರ್ಲಿಲ್ಲ. ನಮ್ಮ ಹತ್ರ ಎಷ್ಟೇ ಆಸ್ತಿ ಅಂತಸ್ತಿದ್ರು ನಮ್ಮ ತಂದೆ ಖರ್ಚಿನ ವಿಷಯದಲ್ಲಿ ಮಿತವ್ಯಯವಾಗಿ ಇರ್ತಿದ್ರು. ಎಷ್ಟೇ ಇದ್ರು ನಮ್ಮ ತಂದೆ ಮಾತ್ರ ದುಬಾರಿ ಖರ್ಚು ಮಾಡ್ತಿರ್ಲಿಲ್ಲ. ನೀವು ಹೇಳಿದ್ರಿ ನೀವು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನಿಮ್ಮ ತಂದೆಯವರು ನಿಮ್ಮ ಸುತ್ತ ಸ್ಟ್ರಿಕ್ಟ್ ಸೂಪರ್ವೈಸರ್ಸ್ ಅನ್ನ ಇಡ್ತಿದ್ರು ಅಂತ. ಆ ಸೂಪರ್ವೈಸರ್ಸ್ ಏನ್ ಮಾಡ್ತಿದ್ರು? ನಾನು ಕಾಲೇಜ್ ಮುಗಿಸಿ ಆನ್ ಟೈಮ್ಗೆ ಆಫೀಸ್ಗೆ ಬರ್ತಿದ್ದೀನ ಇಲ್ವಾ ಅಂತ ನಮ್ಮ ತಂದೆಗೆ ರಿಪೋರ್ಟ್ ಮಾಡ್ತಿದ್ರು. ಯಾಕಂದ್ರೆ ನಾನು ಎಲ್ಲಂದ್ರಲ್ಲಿ ಹೋಗೋ ಆಗಿರ್ಲಿಲ್ಲ. ಮತ್ತೆ ಪ್ರತಿದಿನ ನನಗೆ ಒಂದಷ್ಟು ಕೆಲಸಗಳನ್ನ ಕೊಡ್ತಿದ್ರು. ಸೇಲ್ಸ್ ಮೆನ್ ವರ್ಕ್, ಮಾರ್ಕೆಟ್ಗೆ ಹೋಗಿ ಶಾಪ್ಸ್ ನ ವಿಸಿಟ್ ಮಾಡೋದು, ಡಿಸ್ಟ್ರಿಬ್ಯೂಟರ್ಸ್ ನ ಭೇಟಿ ಆಗೋದು, ಕಾರ್ಪೊರೇಟ್ ಅಕೌಂಟಿಂಗ್ ಕಲಿಯೋದಕ್ಕೋಸ್ಕರ ಅಕೌಂಟೆಂಟ್ಸ್ ಜೊತೆ, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ಸ್ ಮತ್ತೆ ಆಡ್ ಏಜೆನ್ಸೀಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕಿತ್ತು. ಒಟ್ಟಾರೆ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಪ್ರೋಗ್ರಾಮ್. ನನಗೆ ಇಷ್ಟ ಬಂದ ಹಾಗೆ ಬರೋದು ಹೋಗೋದು ಮಾಡೋ ಹಾಗಿರ್ಲಿಲ್ಲ. ಯಾವುದೇ ಎಕ್ಸ್ಕ್ಯೂಸ್ ಗಳು ಇರ್ತಿರ್ಲಿಲ್ಲ. ಈಗ ಹಿಂದೆ ತಿರುಗಿ ನೋಡಿದ್ರೆ ಆ ದಿನಗಳಲ್ಲಿ ಕಲ್ತಿದ್ದು ನನ್ನ ಜೀವನಕ್ಕೆ ತುಂಬಾ ಉಪಯೋಗಕ್ಕೆ ಬಂತು. ಕಾಲೇಜ್ ಮುಗಿಸಿ ಕೆಲ್ಸಕ್ಕೆ ಹೋಗ್ತಿದ್ರಿ, ಅದಾದ್ಮೇಲೆ ಯುನೈಟೆಡ್ ಸ್ಟೇಟ್ಸ್ ಗೆ ಹೋದ್ರಿ. ಮುಂದೆ ಏನಾಯ್ತು? ಅದಾದ ಮೇಲೆ US ಅಲ್ಲಿ ಅಮೆರಿಕನ್ ಹರ್ಕ್ಸ್ ಎಂಬ ಕಂಪನಿಗೆ ಕೆಲಸ ಮಾಡಿದೆ. ಈಗ ಅದು ಸನೋಪಿ ಎಂಬ ಫಾರ್ಮಾಸ್ಯೂಟಿಕಲ್ ಕಂಪನಿಯಾಗಿ ಬದಲಾಗಿದೆ. ಅಲ್ಲಿ ಮ್ಯಾನೇಜ್ಮೆಂಟ್ ಟ್ರೈನಿಯಾಗಿ ವರ್ಕ್ ಮಾಡಿದೆ. ನಂತರ ಇಂಗ್ಲೆಂಡ್ ಅಲ್ಲಿ ಜೆನ್ಸನ್ ಅಂಡ್ ನಿಕೋಲ್ಸನ್ ಎಂಬ ಪೇಂಟ್ ಫ್ಯಾಕ್ಟರಿಯಲ್ಲಿ ವರ್ಕ್ ಮಾಡಿದೆ. ಹೀಗೆ ನಿಧಾನವಾಗಿ ನಮ್ಮ ತಂದೆಯವರ ಮೆಥಡ್ಗಳೇನು ಅಂತ ತಿಳ್ಕೊಂಡೆ. ಯಾವ ಮೆಥಡ್ಗಳು ತಿಳ್ಕೊಂಡ್ರಿ? ಅವರು ನನಗೆ ತುಂಬಾ ಕಠಿಣವಾದ ತರಬೇತಿಗಳನ್ನ ಕೊಡ್ತಿದ್ರು. ನಾನು ಸಮರ್ಥವಾಗಿ ನಿಭಾಯಿಸ್ತಿದ್ದೆ. ಅಮೆರಿಕದ ರಿಪೋರ್ಟ್ ಕಾರ್ಡ್ ಅಲ್ಲಿ ನನ್ನ ಬಗ್ಗೆ ಒಳ್ಳೆಯ ಮಾತುಗಳನ್ನ ತಿಳಿಸಿದ್ರು. ಅದನ್ನ ನೋಡಿ ನಮ್ಮ ತಂದೆ ಖುಷಿಯಾಗಿ ನನ್ನನ್ನ ಹೊಗಳಿದ್ರು. ನಾನು ಇಂಗ್ಲೆಂಡ್ ಇಂದ ಮತ್ತೆ ಇಂಡಿಯಾಗೆ ವಾಪಸ್ ಬಂದಾಗ ನಮ್ಮ ಅಪ್ಪನಿಗೆ ಆರೋಗ್ಯ ಸಮಸ್ಯೆಗಳು ಶುರುವಾಗಿದ್ವು. ಆಗ ಅವ್ರಿಗೆ 57 ವರ್ಷ, ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲ್ತಿದ್ರು. ಆಗ ನನಗೆ ಅವರ ಮೇನ್ ಬಿಸ್ನೆಸ್ ಅನ್ನ ವಹಿಸಲು ಮುಂದಾದ್ರು. ಆಗ ಕಿಂಗ್ ಫಿಶರ್, ಬ್ಯಾಕ್ ಪೈಪರ್, ಮೆಕ್ಡೊನಾಲ್ಡ್ಸ್ ನಂಬರ್ 1 ಹೋಗ್ತಾ ಫೇಮಸ್ ಆದವು. ನಿಮ್ಮ ತಂದೆ ಜೊತೆ ನಿಮ್ಮ ರಿಲೇಶನ್ಶಿಪ್ ಹೇಗಿತ್ತು? ನಮ್ಮ ತಂದೆ ಜೊತೆ ನನಗೆ ತುಂಬಾ ಒಳ್ಳೆ ಬಾಂಧವ್ಯವಿತ್ತು. ಅವರು ಹೆಚ್ಚು ಮಾತಾಡ್ತಿರ್ಲಿಲ್ಲ. ಯಾವಾಗೆಲ್ಲ ನನ್ನ ನೋಡ್ತಿದ್ರೋ ಅವಾಗೆಲ್ಲ ನನ್ನ ಕೆನ್ನೆಗೆ ಮುತ್ತು ಕೊಡ್ತಿದ್ರು. ಅದು ಏರ್ಪೋರ್ಟ್ ಆಗಿರ್ಬಹುದು, ಮನೆ ಆಗಿರ್ಬಹುದು, ಹೋಟೆಲ್ ಆಗಿರ್ಬಹುದು, ಎಲ್ಲೇ ಆಗಿದ್ರು, ಯಾರೇ ಇದ್ರು ನನ್ನನ್ನು ನೋಡಿದ ತಕ್ಷಣ ತಪ್ಕೊಂಡು ಮುತ್ತು ಕೊಡ್ತಿದ್ರು. ನನಗೆ ಆಗ ಸ್ವಲ್ಪ ಮುಜುಗರ ಆಗ್ತಿತ್ತು. ನೀವು ಅವರ ಪರಂಪರೆಯನ್ನ ಸಮರ್ಥವಾಗಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತೀರಾ ಎಂಬುದರಲ್ಲಿ ಯಾವತ್ತಾದ್ರೂ ನಿಮ್ಮ ತಂದೆ ಅನುಮಾನ ವ್ಯಕ್ತಪಡಿಸಿದ್ರ? ನಾನು ಅಮೆರಿಕದ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾಗ ನನ್ನ ಅಪ್ಪರ್ ಮ್ಯಾನೇಜ್ಮೆಂಟ್ ಅವರು ನಮ್ಮ ಡ್ಯಾಡಿಗೆ ನನ್ನ ಎಬಿಲಿಟಿಯ ಬಗ್ಗೆ ರಿಪೋರ್ಟ್ ಕೊಟ್ಟಿದ್ರು. ಆಗ ನಮ್ಮ ತಂದೆಗೆ ಅವರ ಪರಂಪರೆಯನ್ನ ಮುಂದುವರಿಸ್ತೀನಿ ಅಂತ ಆತ್ಮವಿಶ್ವಾಸ ಜಾಸ್ತಿ ಆಯ್ತು. ನಿಮ್ಮ ತಂದೆಯವರ ಕಂಪನಿಯಲ್ಲಿ ನೀವು ಇಟ್ಟ ಮೊದಲನೇ ದಿಟ್ಟ ಹೆಜ್ಜೆ ಯಾವುದು? ಕಿಂಗ್ ಫಿಶರ್. ಗೆಳೆಯರೆ, ಕಿಂಗ್ ಫಿಶರ್ ಬ್ರ್ಯಾಂಡ್ ಅನ್ನ ವಿಜಯ್ ಮಲ್ಯ ಹೇಗೆ ಹುಟ್ಟಾಕಿದ್ರು, ಅದಕ್ಕೆ ಪ್ರೇರಣೆ ಏನು? ಅವರ ತಂದೆ ಮಾಡ್ತಿದ್ದ ಬಿಸ್ನೆಸ್ ಸ್ಟೈಲ್ಗೂ ವಿಜಯ್ ಮಲ್ಯ ಅವರ ಬಿಸ್ನೆಸ್ ಸ್ಟೈಲ್ಗೂ ಏನ್ ವ್ಯತ್ಯಾಸ ಇತ್ತು? ತನ್ನ ವೈಭವದ ಜೀವನ ಹೇಗಿತ್ತು? ಬರ್ಜರ್ ಪೈಂಟ್ಸ್ ನ ಖರೀದಿಸಿದ್ದು, ತನ್ನ ತಾಯಿಯ ಜೊತೆ ಇದ್ದ ಒಡನಾಟ ಹೇಗಿತ್ತು? RCB ತಂಡವನ್ನ ಹೇಗೆ ಕಟ್ಟಿದ್ರು, ಯಾಕೆ ಕಟ್ಟಿದ್ರು? ಫಾರ್ಮುಲಾ 1 ಕಾರ್ ರೇಸಿಂಗ್ ನ ಹುಚ್ಚು ಹೇಗಿತ್ತು? ತಮ್ಮ ಬಳಿ ಯಾವ ದುಬಾರಿ ವಸ್ತುಗಳು ಇದ್ವು? ತಮ್ಮ ಸಾಮ್ರಾಜ್ಯದ ಪತನ ಹೇಗಾಯ್ತು? ಎಲ್ಲಿಂದ ಆರಂಭ ಆಯ್ತು? ಇದರಲ್ಲಿ ಮೀಡಿಯಾ ಪಾತ್ರ ಏನು? ಎಲ್ಲವನ್ನ ನಮ್ಮ ಸ್ಟೋರಿ ಪ್ಲಾನೆಟ್ ಚಾನೆಲ್ ನಲ್ಲಿ ಪಾರ್ಟ್ ಬೈ ಪಾರ್ಟ್ ಅಪ್ಲೋಡ್ ಮಾಡ್ತೀನಿ. ನೋಡುವ ಆಸಕ್ತಿ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ.